ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಭಾರತ ಹಿಂದೂ ರಾಷ್ಟ್ರ ಪರಿಕಲ್ಪನೆ ನನಸಾಗುವ ಸಮಯ ಈಗ ಸನ್ನಿಹಿತವಾಗಿದೆ. ಅಕ್ಟೋಬರ್ 2, 2025ರಲ್ಲಿ ಭಾರತ ಹಿಂದೂ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ. ಹಾಗಿದ್ರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ RSSನ 100 ವರ್ಷಗಳ ಕನಸನ್ನ ನನಸಾಗಿಸುವ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಮುಂದಿಟ್ಟಿದ್ದಾರಾ? ಹಾಗಿದ್ರೆ ಅಕ್ಟೋಬರ್ 2, 2025ರ ದಸರಾ ಮಹೋತ್ಸವದ ಶುಭ ಘಳಿಗೆಯಲ್ಲಿ ಭಾರತ ಹಿಂದೂ ರಾಷ್ಟ್ರ ಅಂತ ಘೋಷಣೆಯಾಗತ್ತಾ? ಈಗ ಈ ರೀತಿ ನಿರೀಕ್ಷೆ ಹುಟ್ಟಿಕೊಳ್ಳೋದಕ್ಕೆ ಕಾರಣ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ತಮ್ಮ 3ನೇ ಅವಧಿಯಲ್ಲಿ ಅತಿ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿದ್ದೇನೆ ಅಂತ ಘೋಷಿಸಿದ್ದಾರೆ. ಹೀಗಾಗಿ ಈಗ ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕಿರೋದು RSSನ ಒಂದು ಹಳೆ ಅಜೆಂಡಾ UCC ಜಾರಿಯಾಗಲಿದೆ ಅನ್ನೋದು. ಕಾಮನ್ ಸಿವಿಲ್ ಕೋಡ್ ಜಾರಿ ರಾಜ್ಯದ ವಿಷಯವಾದ ಕಾರಣ ಮೋದಿ ಇದನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಅನೇಕ ಕಟ್ಟರ್ವಾದಿಗಳು ಕೌಂಟ್ ಮಾಡಿಕೊಂಡಿದ್ರು. ಮೋದಿ ಈಗಾಗಲೇ CAA ಜಾರಿಗೊಳಿಸಿ ತಮ್ಮ 2ನೇ ಅವಧಿಯಲ್ಲಿ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಹಾಗಿದ್ರೆ ಮೋದಿಜಿ ತಮ್ಮ ಈ 3ನೇ ಅವಧಿಯಲ್ಲಿ ತೆಗೆದುಕೊಳ್ಳಲಿರುವಂತಹ ಅತಿ ದೊಡ್ಡ ನಿರ್ಧಾರವಾದರೂ ಏನು? ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿದ್ದವರು. ಮೋದಿಜಿ ಅವರ ವಿಚಾರಧಾರೆಗಳು RSSನ ಆಧಾರವೇ ಆಗಿದೆ. ಅವರು ದೇಶದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾಗಿನಿಂದ RSS ಸಂಕಲ್ಪವನ್ನ ಒಂದೊಂದಾಗಿಯೇ ನನಸು ಮಾಡಿಕೊಂಡೇ ಬಂದಿದ್ದಾರೆ. RSS 3 ಜವಾಬ್ದಾರಿಗಳನ್ನ ಮೋದಿಜಿ ಅವರಿಗೆ ವಹಿಸಿತ್ತು. ಆ ಪೈಕಿ ಮೊದಲನೆಯದ್ದು ಆರ್ಟಿಕಲ್ 370 ರದ್ದು, 2ನೇಯದ್ದು ರಾಮ ಮಂದಿರ ನಿರ್ಮಾಣ, 3ನೇಯದ್ದು ಕಾಮನ್ ಸಿವಿಲ್ ಕೋಡ್ ಜಾರಿ. ಈ 3 ಸಂಕಲ್ಪಗಳ ಪೈಕಿ 2ನ್ನ ಪ್ರಧಾನಿ ಮೋದಿಜಿ ಈಗಾಗಲೇ ಈಡೇರಿಸಿದ್ದಾರೆ. ಮೋದಿಜಿ ಕಾಶ್ಮೀರದ ಆರ್ಟಿಕಲ್ 370 ರದ್ದುಗೊಳಿಸಿ ಭಾರತದ ಅವಿಭಾಜ್ಯ ಅಂಗವನ್ನ ಭದ್ರವಾಗಿಸಿದ್ರು. 2ನೇಯದ್ದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವೂ ಪೂರ್ಣ ಆಗಿದೆ. ಈಗ 3ನೇ ಸಂಕಲ್ಪವನ್ನ ಸಾಕಾರಗೊಳಿಸೋ ಸಂದರ್ಭ ಬಂದಿದೆ. ದೇಶದ ಯಾವೆಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆಯೋ ಅಲ್ಲೆಲ್ಲ UCC ಜಾರಿಗೊಳಿಸಲಾಗ್ತಿದೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂದ್ರೆ ಉತ್ತರಾಖಂಡ್ನಲ್ಲಿ ಕಾಮನ್ ಸಿವಿಲ್ ಕೋಡ್ ಜಾರಿಯಾಗಿದೆ. ಮತ್ತೊಂದು ಸಂಕಲ್ಪ RSSನದ್ದು ಇದೆ. ಅದು ಇಡೀ ರಾಷ್ಟ್ರವನ್ನ ಹಿಂದೂ ರಾಷ್ಟ್ರವಾಗಿಸೋದು. ಅಸಲಿಗೆ RSS ಸ್ಥಾಪನೆಯಾದ ಉದ್ದೇಶವೇ ಭಾರತವನ್ನ ಹಿಂದೂ ರಾಷ್ಟ್ರವಾಗಿಸಿ ಗತ ವೈಭವವನ್ನ ಮರುಕಳಿಸೋದಾಗಿತ್ತು. 27 ಸೆಪ್ಟೆಂಬರ್ 1925ರಲ್ಲಿ ವಿಜಯದಶಮಿಯ ಶುಭ ದಿನದಂದು RSS ಸ್ಥಾಪನೆಯಾಯಿತು. ಈಗ 2025ಕ್ಕೆ RSS ಸ್ಥಾಪನೆಯಾಗಿ 100 ವರ್ಷ ಪೂರ್ಣವಾಗುತ್ತೆ. ಅಕ್ಟೋಬರ್ 2, 2025ಕ್ಕೆ ದಸರಾ ಶುಭಗಳಿಗೆ ಜೊತೆ ಗಾಂಧಿ ಹುಟ್ಟು ಹಬ್ಬ ಕೂಡ ಇದೆ. ಒಂದೆಡೆ ರಾಮನ ವಿಜಯ, ಮತ್ತೊಂದೆಡೆ ಭಾರತ ರಾಮರಾಜ್ಯ ಕನಸು ಕಂಡಿದ್ದ ಗಾಂಧಿಯ ಹುಟ್ಟು ಹಬ್ಬ. ಹೌದು, ಗಾಂಧಿ ಮತ್ತು RSSನ ವೈಚಾರಿಕತೆ ಏನಿದೆ ಅದು ತುಂಬಾ ಭಿನ್ನ. ಆದ್ರೆ ಗಾಂಧಿ ಕನಸು ಕೂಡ ಭಾರತ ರಾಮರಾಜ್ಯವಾಗಬೇಕು ಅನ್ನೋದೇ ಆಗಿತ್ತು. ಆದ್ರೆ ಭಾರತವನ್ನ ಹಿಂದೂ ರಾಷ್ಟ್ರದ ಜೊತೆಗೆ ರಾಮರಾಜ್ಯವಾಗಿಸೋದಕ್ಕೆ ಗಾಂಧಿ ಮನಸ್ಸು ಮಾಡಿರಲಿಲ್ಲ. ಅದರಿಂದ ತುಂಬಾ ದೂರನೇ ಉಳಿದಿದ್ರು. ಒಂದೆಡೆ RSS ಸಂಸ್ಥಾಪಕರು ಶ್ರೀ ಹೆಡ್ಗೇವಾರ್ ಮತ್ತು ಗುರು ಗೋಲ್ವಾಲ್ಕರ್ಜಿ ಅವರ ಸಂಕಲ್ಪ ತುಂಬಾ ಸ್ಪಷ್ಟವಾಗಿತ್ತು. ಹೇಗೆ ದೇಹಕ್ಕೆ ಆತ್ಮ ಅಗತ್ಯವೋ ಹಾಗೆ ದೇಶ ರಾಮರಾಜ್ಯವಾಗಬೇಕು ಅಂದ್ರೆ ಇದು ಹಿಂದೂ ರಾಷ್ಟ್ರವಾಗಬೇಕು ಅನ್ನೋ ಸ್ಪಷ್ಟತೆ ಅವರಿಬ್ಬರಿಗೂ ಕೂಡ ಇತ್ತು. ಆದ್ರೆ ಈ ಸ್ಪಷ್ಟತೆ ಗಾಂಧಿಗೆ ಇರಲಿಲ್ಲ. ಸಾವರ್ಕರ್ಜಿ ಅವರದ್ದು ಕೂಡ ಇದೇ ಕನಸು. ಇನ್ಫ್ಯಾಕ್ಟ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಧರ್ಮದ ಆಧಾರದ ಮೇಲೆ ರಾಷ್ಟ್ರವನ್ನ ಬಯಸುವಂತಹ ಮುಸಲ್ಮಾನರಿಗೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಸಲಹೆ ಕೂಡ ನೀಡಿದ್ರು. ಸಾವರ್ಕರ್ ಅವರ ಹಿಂದೂ ರಾಷ್ಟ್ರ ಕನಸನ್ನ ನನಸು ಮಾಡುವ ಜವಾಬ್ದಾರಿಯನ್ನ RSS ತೆಗೆದುಕೊಂಡಿದೆ. RSS ತನ್ನ ವಿಚಾರಧಾರೆಯುಳ್ಳ ಪಾರ್ಟಿಯನ್ನ 99 ವರ್ಷದ ಒಳಗಾಗಿಯೇ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದೆ. RSSನ ಬಹುತೇಕ ಸಂಕಲ್ಪಗಳನ್ನ ಪ್ರಧಾನಿ ಮೋದಿಜಿ ಈಡೇರಿಸಿದ್ದಾರೆ. ಈಗ ಬಾಕಿ ಇರೋದು RSSನ ಮೊದಲ ಮತ್ತು ಕೊನೆಯ ಕನಸು, ಅದು ಭಾರತ ಹಿಂದೂ ರಾಷ್ಟ್ರವಾಗೋದು. ಹಿಂದೂ ರಾಷ್ಟ್ರವಾಗಬೇಕಿದ್ದರೆ ಭಾರತ ಸಂವಿಧಾನ ಬದಲಾಗಬೇಕಾ? ಖಂಡಿತ ಇಲ್ಲ. ಯಾಕೆಂದ್ರೆ ಮೂಲ ಸಂವಿಧಾನದಲ್ಲಿ ಸೆಕ್ಯುಲರ್ ಅನ್ನೋ ಶಬ್ದವೇ ಇರಲಿಲ್ಲ. ಸ್ವತಃ ಅಂಬೇಡ್ಕರ್ ಜಿ ಅವರು ಭಾರತವನ್ನ ಸೆಕ್ಯುಲರ್ ರಾಷ್ಟ್ರ ಅಂತ ಘೋಷಿಸೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಮೇಡಮ್ ಇಂದಿರಾ ಗಾಂಧಿ 1976
2006ರಲ್ಲಿ ಸೆಕ್ಯುಲರ್ ಮತ್ತು ಸಮಾಜವಾದಿ ಅನ್ನೋ ಶಬ್ದವನ್ನ ತಂದು ತುರುಕಿ ಬಿಟ್ರು. ಇದಾದ ನಂತರವೇ ಭಾರತದಲ್ಲಿ ಮುಸ್ಲಿಂ ವೋಟ್ ಬ್ಯಾಂಕ್ ಮತ್ತು ಮುಸ್ಲಿಂ ತುಷ್ಟೀಕರಣ ಆರಂಭವಾಗಿತ್ತು. ಈಗ ಮೋದಿಜಿ ತಮ್ಮ 3ನೇ ಅವಧಿಯಲ್ಲಿ ಸಂವಿಧಾನದ ಕುರಿತು ಸಂಶೋಧನೆ ನಡೆಸಿ ಸೆಕ್ಯುಲರ್ ಮತ್ತು ಸಮಾಜವಾದಿ ಎಂಬ ಪದಗಳನ್ನ ತೆಗೆದು ಮೂಲ ಸಂವಿಧಾನಕ್ಕೆ ಮರಳುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಇದಿಷ್ಟೇ ಅಲ್ಲ, ಸಂವಿಧಾನದ ಅನುಚ್ಛೇದ 25ರ ಪ್ರಕಾರ ಸಂವಿಧಾನ ಧರ್ಮ ಪ್ರಚಾರಕ್ಕೆ ಅವಕಾಶ ಕೊಡುತ್ತೆ. ಆದರೆ ಧರ್ಮ ಪ್ರಚಾರದ ಸೋಗಿನಲ್ಲಿ ಮತಾಂತರ ಮಾಡೋದಕ್ಕೆ ಫುಲ್ ಸ್ಟಾಪ್ ಬೀಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ರಾಜ್ಯದ ನೀತಿ ನಿರ್ದೇಶನ ತತ್ವಗಳ ಮೂಲಕ ರಾಷ್ಟ್ರದಲ್ಲಿ ಹಿಂದೂ ಧರ್ಮ ಸಂಸ್ಕೃತಿ ಜೀರ್ಣೋದ್ಧಾರಕ್ಕಾಗಿ ವಿಶೇಷ ವ್ಯವಸ್ಥೆಯನ್ನ ಮಾಡೋ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಈ ಮೂಲಕ ಯಾವುದೇ ಘೋಷಣೆಯ ಅಗತ್ಯವಿರೋದಿಲ್ಲ. ಅಲ್ಲಿಗೆ ಭಾರತ ಹಿಂದೂ ರಾಷ್ಟ್ರವಾಗಿ ಹೊರಹೊಮ್ಮಲಿದೆ. ಹೀಗಾಗಿಯೇ ಕೆಲವು ಕಟ್ಟರ್ವಾದಿಗಳು ಖಾರದ ಪುಡಿ ಇಟ್ಕೊಂಡವರಂತೆ ಆಡ್ತಾ ಇದ್ದಾರೆ. ಆದರೆ ಮೋದಿಜಿ ಮನಸ್ಸು ಮಾಡಿದ ಮೇಲೆ ಮುಗೀತು. ನಾಮುನ್ಕಿನ್ ಕೋ ಭಿ ಮುನ್ಕಿನ್ ಕರ್ ದಿಖಾತೆ ಹೈ. ನರೇಂದ್ರ ಮೋದಿ. ನಮಸ್ಕಾರ.